ನಾನು 7 ನೇತ್ರಗಳಲ್ಲಿ ಅದು ಮೇನ್ ಫೋಲ್ಡರ್. ಸಿ ಡ್ರೈವ್, ಡಿ ಡ್ರೈವ್, ಇ ಡ್ರೈವ್ ಅಂತ ಆ ಥರ 7. ಅದ್ರೊಳಗಡೆ ಸಬ್ ಫೋಲ್ಡರ್ಗಳಿದ್ದಾವೆ. ನೇತ್ರಗಳ ಬಗ್ಗೆ ನೀವು ಅಧ್ಯಯನ ಮಾಡಿದ್ರೆ ಯಾಕೆ ಭಯ ಅವನಿಗೆ, ಯಾಕೆ ಅವನಿಗೆ ಧೈರ್ಯ, ಯಾಕೆ ಇವ್ರಿಗೆ ದೇವ್ರು ಕಾಣಿಸುತ್ತೆ, ಯಾಕೆ ಇವ್ರಿಗೆ ದೆವ್ವಗಳು ಕಾಣಿಸುತ್ತೆ, ಯಾಕೆ ಇವನು ಇಷ್ಟೊಂದು ಜ್ಞಾನದ ಮಾತುಗಳನ್ನು ಮಾತಾಡ್ತಾನೆ, ಬೇರೆಯವ್ರಿಗೆ ಈ ತರ ಜ್ಞಾನ ಯಾಕಿಲ್ಲ. ಇದು 7 ನೇತ್ರಗಳು ಬರೀ ಫೈಲ್ ಮಾತ್ರ, ಮೇನ್ ಫೈಲ್ ಮಾತ್ರ. ಇದ್ರೊಳಗಡೆ ನಾನು ಹೇಳ್ತಾ ಹೋದ್ರೆ ಇದು ಮುಗಿಯೋದ ಅದೆಲ್ಲಿರುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಇದು ಎಷ್ಟು ನಿಜ, ಇದ್ರಲ್ಲಿ ಎಷ್ಟು ಸುಳ್ಳು. ಯಾಕಂದ್ರೆ ಕೆಲವೊಂದು ನಾನ್ ನೋಡಿರೋ CC ಕ್ಯಾಮ್ರಾ ಅಲ್ಲಿ ಕೂಡ ಅದು ಕಾಣಿಸಿದೆ, ಒಂದು ಎನರ್ಜಿ ಪಾಸ್ ಆಗೋದು. ಸೊ ಆ ರೀತಿ ಅದು ಆಗ ನಾವು ಏನಂತ ಹಾಕೋಬೇಕು ಅದು. ಗುರುಗಳೇ, ಇವಾಗ ಸಾಕಷ್ಟು ನಾವು ಕೇಳಿರೋ ಹಾಗೆ ಎಷ್ಟೋ ಜನಕ್ಕೆ ಒಂದು ನೆಗೆಟಿವ್ ಎನರ್ಜಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ದೆವ್ವ, ಭೂತ ಈ ರೀತಿಯಾದಂತ ಒಂದು ಇದು ಆಕೃತಿ ಅವ್ರಿಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ರು ನಮ್ಗೆ ಕಾಣಿಸ್ಬೇಕು ಅಂದ್ರೂ ಕಾಣಿಸೋದೇ ಇಲ್ಲ, ಅದೆಲ್ಲಿರುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಇದು ಎಷ್ಟು ನಿಜ, ಇದ್ರಲ್ಲಿ ಎಷ್ಟು ಸುಳ್ಳು. ಯಾಕಂದ್ರೆ ಕೆಲವೊಂದು ನಾನ್ ನೋಡಿರೋ ಹಂಗೆ CC ಕ್ಯಾಮ್ರಾ ಅಲ್ಲಿ ಕೂಡ ಅದು ಕಾಣಿಸಿದೆ, ಒಂದು ಎನರ್ಜಿ ಪಾಸ್ ಆಗೋದು. ಸೊ ಆ ರೀತಿ ಅದು ಆಗ ನಾವು ಏನಂತ ಅನ್ಕೋಬೇಕು ಅದು. ಸೊ ಕೆಲವೊಬ್ರಿಗೆ ದೇವ್ರು ಕಾಣಿಸ್ತಾರೆ ಅನ್ನೋದು ಕೂಡ ನಾವು ಕೇಳಿದೀವಿ. ಒಬ್ಬೊಬ್ರಿಗೆ ಒಂದೊಂದು ದೇವ್ರು ಕಾಣಿಸ್ತಾರೆ. ಸೊ ಆ ರೀತಿಯಾದಂತ ಒಂದು ಅನುಭವ ಕೂಡ ಆಗತ್ತೆ. ಅದು ಅನುಭವನ ಇಲ್ಲ ನಮ್ಮ ಒಂದು ಇಲ್ಯೂಷನ್ ಅಂತ ಕರಿಬೇಕಾ? ಸೊ ಇದರಲ್ಲಿ ಎಷ್ಟು ನಿಜ, ಎಷ್ಟು ಸುಳ್ಳು, ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಖಂಡಿತವಾಗಿ ವಿಚಾರವನ್ನು ಇದು ನಿಜವಾಗ್ಲೂ ಬಹಳ ಅತ್ಯದ್ಭುತವಾದಂತಹ ಪ್ರಶ್ನೆ. ಮತ್ತೆ ಇದು ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇದು ಕೆಲವರು ದೆವ್ವ ಕಾಣ್ತು ಅಂತ ಹೆಚ್ಚಾಗಿ 100ಕ್ಕೆ ಒಂದು 90% ದೆವ್ವ ಕಾಣಿಸುತ್ತೆ ಅಂತ ಹೇಳ್ತಾರೆ. ಒಂದು 10% ನನಗೆ ದೇವ್ರು ಕಾಣಿಸ್ತು, ಕೃಷ್ಣನ್ ನೋಡಿದೆ, ರಾಮನ್ ನೋಡಿದೆ, ಹನುಮಂತನ್ ನೋಡಿದೆ, ಸೊ ಶಿವನ್ ನೋಡಿದೆ. ಒಬ್ಬೊಬ್ರಿಗೆ ತಾಯಿ ಜಗನ್ಮಾತೆ ನಡ್ಕೊಂಡು ಹೋಗ್ತಾ ಇದ್ಲು, ಕಾಳಿನ್ ನೋಡಿದೆ, ಈ ತರ ಎಲ್ಲ ಹೇಳ್ತಾರೆ. ಈಗ ಯಾರೋ ರಾಮಕೃಷ್ಣ ಪರಮಹಂಸ ಕಾಳಿಗೆ ಊಟ ಮಾಡಿಸ್ತಾ ಇದ್ರು, ಅದು ಕಾಲಿನೂ ಆಗ್ತಾ ಇತ್ತು. ಬಟ್ ಬೇರೆಯವ್ರಿಗೆ ಅದು ವಿಗ್ರಹ, ಬಟ್ ಈತನಿಗದು ನೈಜವಾಗಿ ಕುಂತಿರೋ ತಾಯಿಗೆ ತಿನ್ನಿಸ್ತಾ ಇದ್ರು. ಕಲಸಿ ಎಲ್ಲ ಊಟನೂ ಖಾಲಿಯಾಗಿದೆ, ಅದು ವಿಗ್ರಹ ಸ್ವೀಕರಿಸಿದೆ. ಬಟ್ ಹೇಗಿದು? ಸೊ ಇದರಲ್ಲಿ ಇದು ಭ್ರಮೆನ, ಕಲ್ಪನೆನ ಅಥವಾ ಭ್ರಾಂತಿ ಅಂತಾರೆ, ಆ ರೀತಿ ಭ್ರಾಂತಿ. ಇದೆಲ್ಲ ಏನು ಎತ್ತ ಅನ್ನೋದು ತಿಳಿಸ್ತೀನಿ. ಫಸ್ಟ್ ಪಾಯಿಂಟ್, ಇಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ, ದೇವರನ್ನ ನಾವು ಗುರುತಿಸೋದಕ್ಕೆ ಈಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಅದು ತ್ರಿಶಕ್ತಿಗಳು, ತ್ರಿಗುಣ ಶಕ್ತಿಗಳು ಅಂತ ತ್ರಿಗುಣಾತೀತ ಅಂತ ಕರೀತಾರೆ. ಅಂದ್ರೆ ಸಾತ್ವಿಕ, ತಾಮಸಿಕ, ರಾಜಸಿಕ. ಸೈನ್ಸ್ ಕೂಡ ಅದನ್ನೇ ಹೇಳೋದು. ಒಂದು ಆಟಮ್ ಸುತ್ತ ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಸುತ್ತಾ ಇದೆ ಅಂತ. ಅದು ಸೈನ್ಸ್ ಭಾಷೆ. ನಮ್ಮ ಸ್ಪಿರಿಚುವಲ್ ಭಾಷೆ ಏನು ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಏನು, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತಾರೆ. ಅಥವಾ ತಾಯಿ ಜಗನ್ಮಾತೆ, ಸರಸ್ವತಿ, ಲಕ್ಷ್ಮಿ ಅಂತ ಕರೀತಾರೆ. ಎಲ್ಲ ಒಂದೇನೆ, ಏನ್ ಬೇಕಾದ್ರೂ ಕರ್ಕೊಳ್ಳಿ, ಎಲ್ಲವೂ ಒಂದೇನೆ. ಕೊನೆಗೆ ಫೈನಲ್ ಆಗಿ ಎಲ್ಲಾ ನದಿಗಳು ಹೋಗಿ ಸಮುದ್ರಕ್ಕೆ ಸೇರೋದು, ಆ ರೀತಿ ಹೇಳ್ತಾರೆ. ಇಲ್ಲಿ ದೇವರು ಅಂದ್ರೆ ಫಸ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ದೇಹವಿಲ್ಲ, ವಾಕ್ಯವಿಲ್ಲ, ರೂಪವಿಲ್ಲ. ಇದನ್ನ ದೇವರು ಅಂತ ಕರೀತಾರೆ. ದೇಹವಿಲ್ಲ, ವಾಕ್ಯವಿಲ್ಲ, ರೂಪವಿಲ್ಲ. ಇದಕ್ಕೆ ಹಿಂಗಿಲ್ದೇದನ್ನ ಮಾಡು ಅಂದ್ರೆ ಈಗ ಇಸ್ಲಾಮಿಕ್ ಧರ್ಮದಲ್ಲಿ ಹಾಗೆ ಮಾಡೋದು. ದೇವ್ರ ಮೇಲೆ ನಂಬಿಕೆ ಇದೆ, ಬಟ್ ಅದಕ್ಕೆ ಯಾವುದೇ ಆಕೃತಿ ಕೊಟ್ಟಿಲ್ಲ. ಆದ್ರೆ ನಮ್ಮಿದ್ರಲ್ಲಿ ಹಿಂದೂ ಧರ್ಮದಲ್ಲಿ ಏನಾಗುತ್ತೆ, ಪೂಜೆ ಮಾಡು ಅಂದ್ರೆ ಎಲ್ಲಿಗೆ ಪೂಜೆ ಮಾಡ್ಲಿ ಅಂತ ಕೇಳ್ತಾರೆ. ಈಗ ನಾನ್ ಬಾಣ ಕೊಡ್ತೀನಿ, ಒಡಿ ಅಂದ್ರೆ ಎಲ್ಲಿಗಾದ್ರೂ ಹೊಡಿಬೇಕಲ್ಲ, ಒಂದು ಎಲ್ಲಿ ಹೊಡಿಬೇಕು, ತೋರಿಸ್ಬೇಕು, ಅವಾಗ್ಲೇ ಹೊಡಿಯಕ. ಗುರಿ ತೋರ್ಸು, ನಾನು ಹೊಡೆಯಕ್ ರೆಡಿ ಇದ್ದೀನಿ, ಎಲ್ಲಿ ಹೊಡಿಬೇಕು ಹೇಳು. ಪ್ರಾಣಿ ಹೊಡಿಬೇಕಾ, ಪಕ್ಷಿ ಹೊಡಿಬೇಕಾ, ಇಲ್ಲ ಮರಕ್ಕೆ ಹೊಡಿಬೇಕಾ, ಹಣ್ಣು ಹೊಡಿಬೇಕಾ, ಎಲೆ ಹೊಡಿಬೇಕಾ, ಎಲ್ಲಿಗೆ ಅಂತ ಹೇಳು. ಹಂಗೆ ಪೂಜೆ ಮಾಡು ಅಂದ್ರೆ ಏನಕ್ಕೆ ಪೂಜೆ ಮಾಡ್ಬೇಕು, ಯಾರಕ್ ಪೂಜೆ ಮಾಡ್ಬೇಕು, ಎಲ್ಲಿ ಪೂಜೆ ಮಾಡ್ಬೇಕು, ಯಾವಾಗ ಪೂಜೆ ಮಾಡ್ಬೇಕು ಹೇಳಿ, ಇದಕ್ಕೆ ಉತ್ತರ ಕೊಡು, ನಾನು ಮಾಡ್ತೀನಿ. ಈಗ ಅವನು ದೇವರಿದ್ದಾನೆ ಅನ್ನೋದಕ್ಕೆ ದೇಹವಿಲ್ಲ, ರೂಪವಿಲ್ಲ, ವಾಕ್ಯವಿಲ್ಲ, ರೂಪವಿಲ್ಲ ಅನ್ನೋದಕ್ಕೆ ಇವ್ರಿಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಒಂದು ಸೃಷ್ಟಿಯನ್ನ ಮಾಡಿದ್ರು. ಹಂಗಾಗಿ ಈಗ ಹೇಳದ್ನಲ್ಲ, ದೇವರು ಅಂದ್ರೆ ಇದೇ ರೀತಿ ಅದನ್ನ ಆಡು ಭಾಷೆಯಲ್ಲಿ ಜನಗಳಿಗೆ ತಿಳಿಸಕ್ಕೆ ಉಪಯೋಗಿಸುವಂಥದ್ದು. ಈಗ ರಾಮ, ಕೃಷ್ಣ ಇವರೆಲ್ಲ ಮನುಷ್ಯರಾಗಿದ್ದವರು. ಅವರು ಮಹತ್ ಕಾರ್ಯಗಳನ್ನ, ಸತ್ಕಾರ್ಯಗಳನ್ನ, ಸತ್ಕರ್ಮಗಳನ್ನ ಮಾಡಿದ್ರು, ಅದಕ್ಕೆ ಮಹಾನ್ ಪುರುಷರಾದರು. ಅವ್ರಿಗೆ ನಾವಿವತ್ತು ದೇವರ ಸ್ಥಾನಮಾನ ಕೊಟ್ಟು ದಿನನಿತ್ಯ ಪೂಜೆ ಪುನಸ್ಕಾರಗಳ ಮೂಲಕ ಶ್ರದ್ಧೆ ಭಕ್ತಿಯಿಂದ, ನಂಬಿಕೆ ವಿಶ್ವಾಸದಿಂದ, ಪ್ರೀತಿ ಗೌರವದಿಂದ
ಪೂಜಿಸ್ತೀರಿ, ಆರಾಧಿಸ್ತೀರಿ, ನಾವು ಏನೋ ಒಂದು ಯಾಗ ಯಜ್ಞಗಳನ್ನೆಲ್ಲ ಮಾಡ್ತೀರಿ, ಇದೆಲ್ಲ ಸಹಜ. ಆದರೆ ರಾಮ ಹೀಗೆ ಇದ್ದಾನೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ಈಗ ರಾಮರ ದೇವಸ್ಥಾನ ಇದೆ, ಅಲ್ಲಿ ಏನೋ ಒಂದು ವಿಗ್ರಹ ಮಾಡಿದ್ದಾನೆ, ಕಲಾವಿದನಿಗೆ ಹೆಂಗೆ ತೋಚುತ್ತೋ ಆ ಥರ ಮಾಡ್ದ. ಅಥವಾ ರಾಮನೇ ಕನ್ಸಲ್ ಬಂದು ನಾನು ಹಿಂಗೆ ಇದೀನಿ ಕೆತ್ತಪ್ಪ ಅಂತ ಕೆತ್ತದ. ಬಟ್ ನಿನ್ಗೆ ಹೆಂಗ್ ಗೊತ್ತು ರಾಮ ಹಿಂಗಿದ್ದಾನೆ ಅಂತ? ಕೃಷ್ಣ ಹಿಂಗೆ ಇದ್ದಾನೆ ಅಂತ ನಿನ್ಗೆ ಹೆಂಗ್ ಗೊತ್ತು? ಹನುಮಂತ ಹಿಂಗೆ ಇದ್ದಾನೆ ಅಂತ ಹೆಂಗ್ ಗೊತ್ತು? ಗೊತ್ತಿಲ್ಲ. ಆದರೂ ಕೂಡ ನಾವು ಭಕ್ತಿ ಭಾವದಿಂದ ಪೂಜಿಸ್ತೀವಿ. ಇದೇ ಶಿವ, ಇದೇ ಪಾರ್ವತಿ, ಇದೇ ಲಕ್ಷ್ಮಿ. ಈ ರಾಜ ರವಿವರ್ಮ ಅಂತ ಕಲಾವಿದ, ಆತ ಬರೋವರೆಗೂ ನಮ್ಗೆ ದೇವ್ರ ಫೋಟೋಗಳೇ ಇರ್ಲಿಲ್ಲ. ಸರಸ್ವತಿ ಅಂದ್ರೆ ಹೀಗೆ ಇರ್ತಾಳೆ, ಲಕ್ಷ್ಮಿ ಅಂದ್ರೆ ಹೀಗೆ ಇರ್ತಾಳೆ, ಶಿವ ಅಂದ್ರೆ ಹೀಗೆ ಇರ್ತಾನೆ. ಅದಕ್ಕಿಂತ ಮುಂಚೆ ನಾವು ಬರೀ ಲಿಂಗಕ್ಕೆ ಆರಾಧನೆ ಮಾಡ್ತಾ ಇದ್ರಿ. ಆಮೇಲೆ ಮೂರ್ತಿ ಆರಾಧನೆ ಬಂತು, ದೇಹಗಳು, ಶಿವಾಲಯಗಳು ಅಥವಾ ಹಲವಾರು ದೇವಸ್ಥಾನ ಇದೆಲ್ಲ ನೋಡಬಹುದು. ಬಟ್ ಫೋಟೋಗಳ ರೂಪದಲ್ಲಿ ಬಂದಿತ್ತು ಕಲಾವಿದರ ಮೂಲಕ. ಅದಕ್ಕಿಂತ ಮುಂಚೆ ಫೋಟೋಗಳು ಇರಲಿಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಇದೆಲ್ಲ ಸೂಚನೆ ಅಷ್ಟೇ. ಅದಕ್ಕೋಸ್ಕರ ಇದನ್ನ ಈ ದೆವ್ವಗಳು, ದೇವ್ರು ಕಾಣ್ತದೆ, ದೆವ್ವ ಕಾಣ್ತದೆ ಅಂತಾರಲ್ಲ, ಇದು ಅವರ ಭ್ರಮೆ. ಒಬ್ಬೊಬ್ಬರಿಗೆ ನಾನು ಹೇಳೋದನ್ನ ಕೋರ್ಸ್ಗಳಲ್ಲಿ ಮಾಡೋ ಕೆಲವೊಂದು ಪಾಯಿಂಟ್ಗಳನ್ನ ನಿಮ್ಮ ಚಾನಲ್ ಮೂಲಕ ಹೇಳ್ತಾ ಇದ್ದೀನಿ. ನಮಗೆ ಮನುಷ್ಯನಿಗೆ 7 ನೇತ್ರಗಳಿದಾವೆ. ಇದಕ್ಕೆ ಚಕ್ಷು ಅಂತ ಕರೀತಾರೆ. ನೇತ್ರ, ಕಣ್ಣು, ಚಕ್ಷು ಎಲ್ಲ ಬೇರೆ ಬೇರೆ ಪದಗಳು. ಇದು ದೇಹದ ಕಣ್ಣು. ಅಂದ್ರೆ ಕಣ್ಣಲ್ಲಿ ನಾನು ಕಣ್ಬಿಟ್ರೆ ನೋಡ್ತೀನಿ. ಈಗ ನೀವೆಲ್ಲ ಕಾಣಿಸ್ತಾ ಇದ್ದೀವಿ, ಕಣ್ಣು ಮುಚ್ಕೊಂಬಿಡಿ. ಈಗಲೂ ನಿಮ್ಗೆ ಇಮ್ಯಾಜಿನೇಷನ್ ಬರ್ತದೆ. ಏನದು? ದೇಹದ ಕಣ್ಣು ಬಿಟ್ರೆ ಕಾಣಿಸುತ್ತೆ, ಕಣ್ಣು ಮುಚ್ಕೊಂಡ್ರು ಕಾಣಿಸ್ತದೆ. ನಾನು ಎಲ್ಲ ಹೋಗಿದ್ದು ಬಂದಿದ್ದು, ಯಾರ ಜೊತೆ ಮಾತಾಡಿದ್ದು, ಕೂತಿದ್ದೆಲ್ಲ ಬರ್ತದೆ. ಇದನ್ನ ಕಲ್ಪನೆಯ ಕಣ್ಣು ಅಂತ ಕರೀತಾರೆ. ಮೊದಲನೇದು ದೇಹದ ಕಣ್ಣು, ಎರಡನೇದು ಕಲ್ಪನೆ ಕಣ್ಣು. ಅಂದ್ರೆ ಕಲ್ಪಿಸ್ಕೊಳ್ಬೋದು. ನಾನೀಗೆಲ್ಲೋ ಅಮೆರಿಕದಲ್ಲಿ ಹೋಗಿದ್ದಂಗೆ ಕಲ್ಪಿಸ್ಕೊಳ್ಬೋದು, ಹೋಗಿಲ್ಲ ನಾನು, ಬಟ್ ಹೋದಂಗೆ ಕಲ್ಪಿಸ್ಕೊಳ್ಬೋದು. ಇನ್ನೊಂದು ಕನಸಿನ ಕಣ್ಣು. ಕನಸು ಬಂದಾಗ ಬರ್ತದಲ್ಲ, ನಾನೆಲ್ಲೋ ಬೆಟ್ಟ ಹತ್ತುತ್ತಾ ಇದ್ದೀನಿ, ಬೆವ್ರು ಬರ್ತಾ ಇದ್ದೀನಿ, ನಿಜವಾಗ್ಲೂ ಮಲಗಿರೋದ್ರು ಬೆವ್ರು ಸುರಿತಾ ಇದೆ, ನಾನು ಎಕ್ಸಸೈಸ್ ಮಾಡ್ತಿಲ್ಲ ಶಾರೀರಿಕವಾಗಿ, ಬಟ್ ಕನ್ಸಲ್ಲಿ ಹತ್ತುತ್ತಾ ಇದ್ದೀನಿ, ತಲೆ ಮೇಲೆ ಏನೋ ಭಾರ ಇಕ್ಬಿಟ್ಟವ್ರೆ, ನಡೆಯಕ್ಕಾಗ್ತಲ್ಲ, ಹೋಗ್ತಾ ಇದೀನಿ, ಬೆವ್ರು ಹರಿತಾ ಇದೆ, ಬಟ್ ನಿಜವಾಗ್ಲೂ ಬೆವ್ರು ಹರಿತಾ ಇದೆ. ಅಂದ್ರೆ ಕನ್ಸಲ್ಲೂ ಕೂಡ ನಾವು ಅಷ್ಟು HD ಕ್ವಾಲಿಟಿಯಲ್ಲಿ ನೋಡ್ಬೋದು. 8K ನೋಡ್ಬೋದು, 12K ನೋಡ್ಬೋದು. ಕೆಲವ್ರಿಗೆ ಕಾಣಿಸುತ್ತೆ, ಕೆಲವ್ರು ಬ್ಲರ್ ಆಗಿರ್ತದೆ, ಕೆಲವ್ರಿಗೆ HD ಕ್ವಾಲಿಟಿಯಲ್ಲಿ ಕಾಣಿಸುತ್ತೆ. ಇದು ಕನಸಿನ ಕಣ್ಣು. ಭಕ್ತಿಯ ಕಣ್ಣು. ಭಕ್ತಿಯ ಕಣ್ಣು ಅಂದ್ರೆ ಯಾರ್ಯಾರಿಗೆ ಭಕ್ತಿ ಹೆಚ್ಚಾಗಿರ್ತದೆ, ಈ ಮೀರಾಬಾಯಿ, ರಾಧೆ, ಇವರೆಲ್ಲ ಕೃಷ್ಣನ ಅನುಯಾಯಿಗಳು, ಅನುಭವೋಪಾಸಕರು, ಕೃಷ್ಣೋಪಾಸನೆ ಮಾಡುವಂಥವ್ರು. ಒಂದ್ಸಲ ಮೀರಾಗೆ ಹಾವು ತಗೊಂಡ್ ಬಂದು ಕೊಟ್ಬಿಡ್ತಾನೆ. ಅವಳಿಗೆ ಅದು ಹಾವಲ್ಲ, ಕೃಷ್ಣ. ಅದನ್ನ ಟೇಬಲ್ ಮೇಲೆ ಕುಂಡಿಸ್ಬಿಟ್ಟು ಅದಕ್ಕೆ ಹಾರ ಹಾಕಿ ಅದಕ್ಕೆ ಪ್ರಸಾದ ಕೊಡ್ತಾಳೆ, ತಿನ್ನು ಕೃಷ್ಣ ಅಂತ. ನಿಜವಾಗ್ಲೂ ಹೇಳ್ತಾ ಇದೀನಿ, ಇದು ಕಥೆನೇ ಇರಬಹುದು, ಆದ್ರೂ ಕಲ್ಪಿಸ್ಕೊಳ್ಳಿ. ಯಾರೋ ಅವಳಿಗೆ ಎದುರಿಸ್ಬೇಕು, ಇವಳಿಗೆ ಕೃಷ್ಣನಿಂದ ದೂರ ಮಾಡ್ಬೇಕು ಅಂತ ಹಾವು ತಗೊಂಡ್ಬಂದ್ ಕೊಟ್ರೆ, ಹಾವು ಅವಳಿಗೆ ಕಚ್ಚಲಿಲ್ಲ. ಅವಳು ಏನೇನ್ ಮಾಡ್ತಾಳೆ, ಸೇವೆ ಮಾಡಿಸ್ಕೊತಾ ಇದೆ. ಅಂದ್ರೆ ಅವಳ ದೃಷ್ಟಿಲಿ ಅದು ಕೃಷ್ಣ, ಹಾವಲ್ಲ. ಹಾವೇ ಕೃಷ್ಣ, ಅದು ಹಾವಲ್ಲ. ನಾನು ಹೇಳೋದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೇಕು, ಅರ್ಥ ಮಾಡ್ಕೊಳ್ಳಿ. ಬೇರೆಯವ್ರ ದೃಷ್ಟಿಲಿ ಹಾವು, ಅವಳ ದೃಷ್ಟಿಲಿ ಕೃಷ್ಣ. ಬಟ್ ನಮ್ಗೆ ನಾನು ಹೇಳ್ತಾ ಇದೀನಿ, ಅದು ಹಾವಲ್ಲ, ಕೃಷ್ಣನೇ. ಅದು ಹಾವನ ರೂಪದಲ್ಲಿ ಇದೆ ಅಷ್ಟೇ. ಹಾವು ನಿಜವಾಗ್ಲೂ ಹಾವಾಗಿದ್ರೆ ಕಚ್ಬಿಡೋದು. ಹೌದು. ಅವಳು ಹಾಲು ಕುಡಿಸ್ತಾಳೆ, ಸಿಂಗಾರ ಮಾಡ್ತಾಳೆ, ಬಟ್ಟಿಡ್ತಾಳೆ, ಕೃಷ್ಣ ಅಂತೇಳಿ ಅದನ್ನ ಈ ತರದ ಏಕನಾದದಲ್ಲಿ ಒಂದು ಕೀರ್ತನೆಯನ್ನ ಹಾಡ್ತಾಳೆ. ಅದನ್ನ ಕೇಳ್ಕೊಂಡು ಹಾವು ತನ್ನ ಪಾಡಕ್ಕೆ ತಾನು ಹೋಗ್ತದೆ. ಕೃಷ್ಣ ಬಂದೆ, ನನ್ನ ಅತಿಥಿಯನ್ನ ಸ್ವೀಕರಿಸ್ತೆ, ಧನ್ಯವಾದಗಳು ಅಂತ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ಅಂದ್ರೆ ಇದು ಭಕ್ತಿಯ ಕಣ್ಣು. ಯಾರ್ಯಾರಿಗೆ ಭಕ್ತಿಯ ಕಣ್ಣು ತೆರೆದಿರ್ತದೋ ಅವ್ರಿಗೆ ನಿಜವಾಗ್ಲೂ ನೋಡಿದ್ದೆಲ್ಲವೂ ಭಗವಂತನೇ. ನನಗೆ ಇದು ಭಗವಂತನೇ. ನಾನು ಇದನ್ನ ಹನುಮ ಅಂತೀನಿ. ಏನೆಷ್ಟು ಕುಳ್ಳಗಾಗ್ಬಿಟ್ಟವನಲ್ಲ ಹನುಮ. ಅರ್ಥ ಆಗ್ತಾ ಇದೆಯಾ? ತಾಯಿ ಜಗನ್ಮಾತೆ ನನಗ್ ಕಾಣಿಸ್ತಾವಳು, ನಿಮಗ್ ಕಾಣಿಸ್ತಾ ಇಲ್ಲ. ಶ್ರೀಚಕ್ರದಲ್ಲಿ ನನಗೆ ತಾಯಿ ಜಗನ್ಮಾತೆ ಕಾಣಿಸ್ತಾಳೆ. ಭಕ್ತಿಯ ಕಣ್ಣು ತೆರೆದ್ರೆ ಒಂದು ನಿಜವಾಗ್ಲೂ ದೇವ್ರ ದರ್ಶನ ಕೊಡಬಹುದು, ಅಂದ್ರೆ ಅವನಿಗೆ ಕೊಟ್ಟಿರಬಹುದು. ಎರಡನೇದು ಬಂದು ಎಲ್ಲವನ್ನ ಅವನು ದೇವರನ ರೂಪದಲ್ಲೇ ನೋಡ್ದ. ನಮ್ಮ ಹಿಂದೂ ಧರ್ಮದಲ್ಲಿ ಪರ್ಕೆ ತುಳಿಬೇಡ, ಯಾಕೆ ಕೂಡ ಲಕ್ಷ್ಮಿ, ಮರ ತುಳಿಬೇಡ, ಲಕ್ಷ್ಮಿ, ಏನೇನ್ ಉಗುರು ಕಟ್ ಮಾಡಿರ್ತೀರಿ ಅದನ್ನ ತುಳಿಬೇಡ. ಸೊ ಅಂದ್ರೆ ಡಸ್ಟ್ಬಿನ್ಗೂ ಕೂಡ ನಾವು ಒಂದು ದೇವರ ಸ್ಥಾನಮಾನವನ್ನ ಕೊಟ್ಟಿದ್ದೀರಿ. ಪ್ರತಿಯೊಂದು ಕೂಡ ಏನಕ್ಕೆ ನಾವು ತಗೊಂಡೋಗಿ ಹಿಂಗ್ ಬಿಸಾಕ್ತಿರಿ? ಯಾವ್ದಕ್ ಪೂಜಿಸಲ್ಲ ಹೇಳಿ ನೋಡ? ಮರ, ಕಲ್ಲು, ಗಿಡ, ಪ್ರತಿಯೊಂದನ್ನು. ಒಬ್ಬ ನೀವು ಡ್ರೈವರ್ಗಳು ನೋಡಿ ನಮಸ್ಕಾರ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ.
ಎಲ್ಲಾರು ನಾವು ಹಂಗೆ ಮಾಡೋದು. ಯಾಕೆ ಮಾಡ್ಬೇಕು? ಆಟೋ ಕಾಲು ಇಡಲ್ಲ ಅವನು, ಫಸ್ಟ್ ನಮಸ್ಕಾರ ಮಾಡಿ ಒಂದು ಪ್ರದಕ್ಷಿಣೆ ಹಾಕೊಂಡ್ ಬಂದ್ ಮಾಡ್ತಾರೆ. ಅಂದ್ರೆ ಎಲ್ರು ಹಿಂಗೆ ಮಾಡ್ತಾರೆ ಅಂತಲ್ಲ, ಕೆಲವ್ರಿಗೆ ಭಕ್ತಿ ಹೆಚ್ಚಿರ್ತದೆ. ಅಂದ್ರೆ ಇದು ನನ್ನ ತಾಯಿ, ನನ್ನ ತೇರು, ನಾನು ಇದು ನನ್ನ ನಂದಿ ಅಂತ ಹೆಸರಿಟ್ಟಿರ್ತಾರೆ. ಆಟೋಗಳಿಗೆ ಹೆಸರಿಟ್ಟಿದ್ದಾರೆ, ನೋಡಿದೀನಿ ನಂದಿ. ಅದನ್ನ ನಂದಿ ಅಂತಾನೆ, ಅಂದ್ರೆ ಶಿವನ ವಾಹನ ಅಂತ ತಿಳ್ಕೊಂಡು ಮಾಡ್ತಾನೆ. ನಿಜವಾಗ್ಲೂ ಅವನಿಗೆ ಫಲಿತಾಂಶ ಸಿಕ್ಕೇ ಸಿಗ್ತದೆ. ಅಂದ್ರೆ ಯಾವುದನ್ನ ನೀವು ಶ್ರದ್ಧೆ, ಭಕ್ತಿಯಿಂದ, ನಂಬಿಕೆ, ವಿಶ್ವಾಸದಿಂದ, ಪ್ರೀತಿ, ಗೌರವದಿಂದ ಕಾಣ್ತಿರೋ ಅದೆಲ್ಲವೂ ನಿಮಗೆ ರಿಸಲ್ಟ್ ಕೊಟ್ಟೆ ಕೊಡ್ತದೆ. ಆ ರೀತಿ ಇದು ಭಕ್ತಿಯ ಕಣ್ಣು ತೆರೆದಿದೆ, ಆದ್ರಿಂದ ಅವನಿಗೆ ದೇವ್ರು ಕಾಣಿಸ್ತದೆ. ಭಯದ ಕಣ್ಣು, ಯಾರ್ಯಾರಿಗೆ ಭಯದ ಕಣ್ಣು ಓಪನ್ ಆಗಿರೋದು ಅಂತ ದೇವಾಭೂತಗಳೆಲ್ಲ ಕಾಣಿಸ್ತದೆ. ನಾನು ಒಂದಷ್ಟು ಜನ ಶಿಷ್ಯಂದಿರು ಕರ್ಕೊಂಡು ಎಲ್ಲೋ ಬೆಟ್ಟ ಗುಡ್ಡಗಳಲ್ಲಿ ರಾತ್ರಿ ಹೊತ್ತು ಕಾಲ ಕಳಿತೀನಿ. ಅವ್ನು ಎದುರ್ಕೊಂಬಂದು ಓಡ್ ಬಂದು ನನಗೆ ನರಸಿಂಹರಾಜ್ ರಾಜ್ಕುಮಾರ್ಗೆ ಅಪ್ಕದ ನಂಗೆ ಅಪ್ಕೊಂಬಿಟ್ಟು, ಯಾಕಂದ್ರೆ ಅಲ್ಲಿ ನೋಡಿ ದೆವ್ವ ಎಲ್ಲಿ ಎಲ್ಲಿ ನಾನು ನೋಡಿ ನನಗೆ ಕಾಣಿಸ್ತಾ ಇಲ್ಲ, ಗುರುಗಳೇ ಕಾಪಾಡಿ ಕಾಪಾಡಿ ಅಂತ ಕಚ್ಕೊಂಬಿಟ್ಟವ್ ನನ್ನ. ಲೇ ಬಿಡ, ಏನು ಇಲ್ಲ ಅಂದ್ರು ಇಲ್ಲ, ಬಿಡ್ತಾ ಇಲ್ಲ, ಅದ್ ನನ್ನ ಹತ್ರ ಬರ್ತಾ ಇದೆ ಅಂತ. ಯಾವುದು ಬರ್ತಾ ಇಲ್ಲ, ಸರಿ ತಗೊಳಪ್ಪ ಇದನ್ನ ಹಾಕೋ, ನಿನ್ಗೆ ಕಾಣಿಸಲ್ಲ ಅಂದ್ಬಿಟ್ಟು ಹಾಕಿದಾಗ ಅವ್ನಿಗೆ ಸಮಾಧಾನ ಆಯ್ತು. ಬಟ್ ನನಗ್ ಕಾಣಿಸ್ತಾ ಇಲ್ಲ, ಅವನಿಗೆ ಕಾಣಿಸ್ತಾ ಇದೆ. ಹಂಗಂತೇಳಿ ಅವ್ನು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ, ನಾಟಕ ಮಾಡ್ತಾನೆ ಅಂತಾನೆ ಹೇಳ್ತಾ ಇಲ್ಲ. ಭಯದ ಕಣ್ಣು ಯಾರ್ಯಾರಿಗೆ ಓಪನ್ ಆಗಿರುತ್ತೆ ಅಂತವ್ರಿಗೆ ಪಾಪ ದೇವರು ದೆವ್ವಗಳು ಕಾಣಿಸ್ತವೆ. ಭಕ್ತಿಯ ಕಣ್ಣು ಓಪನ್ ಆದವ್ರಿಗೆ ದೇವರುಗಳು ಕಾಣಿಸ್ತದೆ. ಇದಾದ್ಮೇಲೆ ಅದಕ್ಕೆ ಜ್ಞಾನ ಚಕ್ಷು ಅಂತ ಕರೀತಾರೆ. ಅಂದ್ರೆ ಜ್ಞಾನದ ಕಣ್ಣು ತೆರೆದ್ರೆ, ಈಗ ನಾನು ಏನೇನೆಲ್ಲ ಮಾತಾಡ್ತಾ ಇದ್ದೀನಿ, ಇದು ಜ್ಞಾನದ ಕಣ್ಣು ತೆರೆದವ್ರಿಗೆ ಮಾತ್ರ ಸಾಧ್ಯನೇ ಹೊರತು ಎಲ್ರಿಗೂ ಆಗೋದಿಲ್ಲ. ಆ ರೀತಿ ಈ 7 ನೇತ್ರಗಳು, ಇದಕ್ಕೆ ಶಿವನೇತ್ರ ಅಂತ ಕರೀತಾರೆ. ಇದೊಂದು ಅಧ್ಯಯನದಲ್ಲಿ ಬರ್ತದೆ. ಎಲ್ಲರೂ, ನಾನು ಹೇಳ್ತೀನಿ, ನಮ್ಮ ಭಾರತದ ನಾಡಿ ಮಿಡಿತ ಅಂದ್ರೆ ಹೃದಯ ಬಡಿತವನ್ನು ಕಂಡುಹಿಡಿಬೇಕಾದ್ರೆ ಭಾರತೀಯ ನವದರ್ಶನಗಳನ್ನು ಅಧ್ಯಯನ ಮಾಡ್ಬೇಕು ನೀವು. ಸಾಂಖ್ಯ ದರ್ಶನ, ನ್ಯಾಯ ದರ್ಶನ, ಯೋಗ ದರ್ಶನ, ಮೀಮಾಂಸೆ, ವೈಶೇಷಿಕ, ವೇದಾಂತ, ಇದು 6 ಆಸ್ತಿಕ ದರ್ಶನಗಳು, 3 ನಾಸ್ತಿಕ ದರ್ಶನ, ಬೌದ್ಧ, ಜೈನ, ಚಾರ್ವಾಕ ದರ್ಶನ. ಇದನ್ನೆಲ್ಲ ಓದಿದ್ರೆ ನಿಮಗೆ ಭಾರತದ ನಾಡಿ ಮಿಡಿತ ಏನು ಅನ್ನೋದು ಗೊತ್ತಾಗುತ್ತೆ. ಇದನ್ನ ಓದ್ಬೇಕು, ಪ್ರತಿಯೊಬ್ಬ ಮನುಷ್ಯ ಓದ್ಲೇಬೇಕು. ಆದ್ರೆ ಕನ್ನಡದಲ್ಲಿ ಇದು ಅವೈಲಬಿಲಿಟಿ ಇಲ್ಲ. ನನಗೆ ಹಿಂದಿ ಗೊತ್ತು, ಓದ್ತೀನಿ, ಮಾತಾಡ್ತೀನಿ, ಬರಿತೀನಿ, ನಾನು ಹಿಂದಿಲಿ ಓದಿದ್ದೀನಿ. ಕೆಲವೊಂದು ಗ್ರಂಥಗಳೇ ಇದಾವೆ, ಆದ್ರೆ ಕನ್ನಡದಲ್ಲಿ ಇದ್ರ ಬಗ್ಗೆ ಯಾರು ಮಾತಾಡೋರಿಲ್ಲ. ಎಲ್ಲ ಹುಡುಕಿದ್ರೆ ಸಣ್ಣ ಪುಟ್ಟ ವಿಡಿಯೋಗಳು ಅದು ಇದು ಸಿಗ್ತವೆ ಹೊರತು, ಸುಮ್ಮನೆ ಆರ್ಟಿಕಲ್ಗಳು ಸಿಗ್ತವೆ ಹೊರತು ಸಂಪೂರ್ಣವಾದ ಪುಸ್ತಕ ಬರೋದಿಲ್ಲ. ಕನ್ನಡದಲ್ಲಿ ಎಲ್ಲೂ ಅನುವಾದ ಮಾಡಿಲ್ಲ. ಯಾರಾದ್ರೂ ಅನುವಾದ ಮಾಡೋರು ನಿಮ್ ಚಾನಲ್ ಮುಖಾಂತರ ಬಂದ್ರೆ ನಾನು ಯಾವುದೇ ರೀತಿ ಚಾರ್ಜ್ ಮಾಡ್ದೇನೆ ಅವ್ರಿಗೆ ಇದ್ರ ಬಗ್ಗೆ ನಾನು ಹೇಳ್ತೀನಿ, ಬೇಕಾದ್ರೆ ಬರ್ಕೊಳ್ಬಹುದು. ಬರೆದು ಪುಸ್ತಕವನ್ನ ಪ್ರಿಂಟ್ ಮಾಡಿ. ನಾನ್ ಬರೆಯಕ್ಕಾಗೋದಿಲ್ಲ, ನನಗೆ ಟೈಮ್ ಇಲ್ಲ. ಬೇಕಾದ್ರೆ ಎಲ್ಲವನ್ನ ಹೇಳ್ಕೊಡ್ತೀನಿ, ಸಂಪೂರ್ಣವಾಗಿ ಅರ್ದು ಕೊಡ್ದಿದ್ದೀನಿ, ಅದನ್ನ ಹೇಳ್ಕೊಡ್ತೀನಿ, ಅದನ್ನ ಮಾಡಿ. ಪೂರ್ಣ ಪ್ರಮಾಣದ ಗ್ರಂಥ ಮಾಡದಿದ್ರು ಒಂದು ಸಾರಾಂಶನಾದ್ರೂ ಅದು ತಿಳಿಸ್ಬೇಕಲ್ಲ, ಅದಕ್ಕೆ ನಾನು ಮಾಡ್ಕೊಡ್ತೀನಿ. ನಾನು ಇದೊಂದು ನನ್ನ ಕಡೆಯಿಂದ ಅಳಿಲು ಸೇವೆ ಅಂತ ತಿಳ್ಕೊಂಡು ನಿಮ್ ಚಾನಲ್ ಇಂದ ಯಾರಾದ್ರೂ ಮಾಡ್ತೀನಿ ಅಂತ ಬಂದ್ರೆ ಬರೆಯೋರು, ನಾನು ಅದನ್ನ ಹೇಳ್ಬಿಡ್ಬೇಕಾದ್ರೆ ಮಾಡಿಸ್ತೀನಿ. ಇದನ್ನ ತಿಳ್ಕೊಂಡ್ರೆ ನಿಜವಾಗ್ಲೂ ನಾಡಿ ಮಿಡಿತ ಗೊತ್ತಾಗುತ್ತೆ. ಅದೇ ತರ ಈ 7 ನೇತ್ರಗಳು ಒಬ್ಬೊಬ್ಬರಿಗೆ ಒಂದೊಂದು ಓಪನ್ ಆಗುತ್ತೆ. ದೇಹದ ಕಣ್ಣು ಎಲ್ರಿಗೂ ಇದೆ, ಕಲ್ಪನೆಯ ಕಣ್ಣು, ಅದಾದ್ಮೇಲೆ ಕನಸಿನ ಕಣ್ಣು, ಭಕ್ತಿಯ ಕಣ್ಣು, ಭಯದ ಕಣ್ಣು. ಸೊ ಇದಾದ್ಮೇಲೆ ಜ್ಞಾನ ಚಕ್ಷು. ಸೊ ಅದಕ್ಕೆ 7ನೇ ದ್ವಾರ. ತಿರುಪತಿಲಿ 7 ದ್ವಾರಗಳಿದಾವೆ. ಇದ್ರ ಸಂಕೇತ ಏನು ಅಂದ್ರೆ, ಒಂದೊಂದು ಡೋರ್ ಓಪನ್ ಆದಾಗ್ಲೂ ದೇಹದ ಕಣ್ಣು ಓಪನ್ ಆಯ್ತು, ಕನಸಿನ ಕಣ್ಣು ಓಪನ್ ಆಯ್ತು, ಸೊ ಕಲ್ಪನೆ ಕಣ್ಣು ಓಪನ್ ಆಯ್ತು. ಆ ತರ ಇನ್ನೊಂದು, ಈ ಎಲ್ಲಾ ರೂಪದಲ್ಲಿ ಕಲ್ಪನೆ ಅಂತಂದ್ರೆ ಕಲ್ಪನೆಯಲ್ಲೇ ಭ್ರಮೆ ಭ್ರಾಂತಿ ಕೂಡ ಬರ್ತದೆ. ಅಥವಾ ಭಕ್ತಿಯ ಕಣ್ಣು ಅಥವಾ ಭಯದ ಕಣ್ಣು ಓಪನ್ ಆದಾಗ್ಲೂ ಭ್ರಮೆ ಭ್ರಾಂತಿಯಲ್ಲೂ ಇರ್ತಾರೆ. ಅವ್ರಿಗೆ ಕಾಣಿಸೋದಿಲ್ಲ. ಈಗ ಹೇಳದ್ನಲ್ಲ, ಇದೇ ನಾನ್ ದೇವ್ರು ಅಂತ ಅನ್ಕೊಳ್ತೀನಿ, ಅನ್ಕೊಂಡ್ರೆ ದೇವ್ರ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಹಂಗೆ ಅವರು ಏನೋ ಒಂದು ಮರ, ಮೋಟ್ ಮರ ಕಾಣಿಸ್ತಾ ಇದೆ ಕತ್ಲಲ್ಲಿ, ಇದು ದೆವ್ವ ಅಂತ ಅವನು ಅನ್ಕೋತಾನೆ. ಭಯದ ಕಣ್ಣು ಓಪನ್ ಆಗಿದೆ ಅದಕ್ಕೆ. ಈಗ ನಾನು ಕಾಡು ಮೇಡು, ಬೆಟ್ಟ ಗುಡ್ಡ, ನದಿ ತೀರ, ಸಮುದ್ರ ತೀರ, ಕಾಡಲ್ಲೆಲ್ಲ ಇದ್ದು ಒಬ್ಬಂಟಿಯಾಗಿ ರಾತ್ರಿಗಳನ್ನ ಕಳೆದಿದ್ದೀನಿ. ನನಗೆಲ್ಲೂ ಈ ರೀತಿ ಅನುಭವಗಳಾಗಿಲ್ಲ. ನನಗೆ ಯಾವುದು ನೆಗೆಟಿವ್ ಎನರ್ಜಿ ಕಾಣಿಸ್ಲಿಲ್ಲ. ನನಗೂ ಆಸೆ ನೋಡಕ್ಕೆ, ಬಟ್ ನೋಡಕ್ ಆಗಲ್ಲ. ಯಾಕೆಂದ್ರೆ ಧೈರ್ಯದ ಕಣ್ಣು ಓಪನ್ ಆಗೋದವ್ರಿಗೆ ಬೈದ ಕಣ್ಣು ಓಪನ್ ಆಗಲ್ಲ. ಬೈದ ಕಣ್ಣು ಓಪನ್ ಆಗಿರೋರ್ಗೆ ಧೈರ್ಯದ ಕಣ್ಣು ಓಪನ್ ಆಗೋದು ಕಷ್ಟ. ಅವನಿಗೆ ಏನ್ ನೋಡಿದ್ರು ಪಾಪ ಭಯ ಬೀಳ್ತಾ ಇರ್ತಾರೆ. ನನ್ನ ಹತ್ರ ಲಾಸ್ಟ್ ಟೈಮ್ ಹೇಳಿದ್ದೆ ಅನ್ಸುತ್ತೆ, ಎಂತಂತ SSLC ಓದ್ತಾ ಇದ್ದಾನೆ, ಈಗಲೂ ಹುಚ್ಚ ಹೇಳ್ತಾರೆ. ಅಂದ್ರೆ ಇದೊಂದು ಸಮಸ್ಯೆನೆ. ಈಗ ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ಅಣಕ ಮಾಡ್ತಾರೆ. ಅದಕ್ಕೆ ಅವನ್ನ ಯಾವನ ಪಕ್ಕದಲ್ಲಿ ಯಾರನ್ನು ಮಲಗಿಸಲ್ಲ, ಇಂಡಿವಿಜುವಲ್ ರೂಮ್ ಅಲ್ಲಿ ಮಲಗಿಸ್ತಾರೆ. ಏನಕ್ಕೆ ಅಂದ್ರೆ ಅವನಿಗೆ ಭಯದ ಕಣ್ಣು ಓಪನ್ ಆಗ್ಬಿಟ್ಟಿದೆ. ಏನ್ ನೋಡಿದ್ರು ಅವನಿಗೆ ಚಿತ್ರ ವಿಚಿತ್ರವಾಗಿರೋದು ಕಾಣಿಸ್ತಾ ಇರ್ತದೆ. ಅದಕ್ಕೋಸ್ಕರ ಈ 7 ನೇತ್ರಗಳು
ಒಬ್ಬೊಬ್ಬರಿಗೆ ದೇಹದ ಕಣ್ಣು ಎಲ್ರಿಗೂ ಇರ್ತದೆ. ಈಗ ಹುಟ್ಟು ಕುರುಡು, ಅವ್ರಿಗೆ ಕಣ್ಣು ಬರೋದಿಲ್ಲ. ಏನಾದರೂ ಆಕ್ಸಿಡೆಂಟ್ ಅದು ಇದಾಗಿ ಹೋಗಿದ್ರೆ ಆಪರೇಷನ್ ಮಾಡ್ಬರ್ಬೋದು. ಈಗ ಆ ಥರ ಕುರುಡ್ರಿಗೆ ಅವರು ಕಲ್ಪಿಸ್ಕೊಳ್ತಾರೆ, ಅವ್ರಿಗೂ ಕಾಣಿಸುತ್ತಲ್ವಾ. ಹೌದು ಹೌದು. ಅವ್ರಿಗೆ ಇದು ಕರ್ಣ ಎಕ್ಸ್ಟ್ರಾರ್ಡಿನರಿ ಸೂಪರ್. ಅವ್ರಿಗೆ ಲಿಸನಿಂಗ್ ಪವರ್ ಎಷ್ಟಿರುತ್ತೆ ಅಂದ್ರೆ ಅಬ್ಬಾ, ನಾವೆಲ್ಲ ನೋಡ್ಕೊಂಡು ಬಾಯಾಟ್ ಮಾಡಿದ್ರೆ ಅವ್ರು ನೋಡ್ದೇನೆ ಬಾಯಾಟ್ ಮಾಡ್ಬಿಡ್ತಾರೆ. ಈಗ ನಾದಮಯ ಹಾಡು ನಾವು ನೋಡ್ಕೊಂಡು 100 ಸಲ ಓದಿದ್ರು ನಮ್ ತಲೆಗೆ ಹೋಗಲ್ಲ. ಆತನಿಗೆ ಓದಕ್ಕೆ ಇದಿಲ್ವಲ್ಲ, ಬರೀ ಕೇಳಿಸ್ಕೊಂಡು ಅಭ್ಯಾಸ ಮಾಡ್ಬಿಟ್ಟವನೆ. ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ. ಏನು ಅದ್ಭುತವಾಗಿ ಹಾಡ್ತಾನೆ. ಹೇಗ್ ಸಾಧ್ಯವಾಯ್ತು? ಲಿಸನಿಂಗ್ ಪವರ್ ಚೆನ್ನಾಗಿರೋದ್ರಿಂದ ಸಾಧ್ಯವಾಯ್ತು. ಆತನು ಕೂಡ ಕಲ್ಪಿಸ್ಕೊಳ್ತಾನೆ, ಕಲ್ಪನೆ ಕಣ್ಣು ತೆರೆದಿರ್ತೀವಿ. ಹಂಗಾಗಿರೋದ್ರಿಂದ ಈ ನೇತ್ರಗಳ ಬಗ್ಗೆ ನೀವು ಅಧ್ಯಯನ ಮಾಡಿದ್ರೆ, ಯಾಕೆ ಭಯ ಅವನಿಗೆ, ಯಾಕೆ ಇವನಿಗೆ ಧೈರ್ಯ, ಯಾಕೆ ಇವ್ರಿಗೆ ದೇವ್ರು ಕಾಣಿಸುತ್ತೆ, ಯಾಕೆ ಇವ್ರಿಗೆ ದೆವ್ವಗಳು ಕಾಣಿಸುತ್ತೆ, ಯಾಕೆ ಇವನು ಇಷ್ಟೊಂದು ಜ್ಞಾನದ ಮಾತುಗಳನ್ನು ಮಾತಾಡ್ತಾನೆ, ಬೇರೆಯವ್ರಿಗೆ ಈ ತರ ಜ್ಞಾನ ಯಾಕಿಲ್ಲ. ಈ ಮನೇಲಿ ಕಂಪೇರ್ ಮಾಡ್ತಾರೆ ಮಕ್ಕಳಿಗೆ, ಅಯ್ಯೋ ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ, ಮಗ ದಡ್ಡ ಓದೋದೇ ಇಲ್ಲ, ಅವ್ನ್ ಬಲವಂತ ಮಾಡಿ ಓದಿಸ್ಬೇಕು ಅಂತ. ಇವಳಿಗೆ ಜ್ಞಾನ ಚಕ್ಷು ಓಪನ್ ಆಗಿದೆ, ಓದ್ತಾರೆ, ರಿಸಲ್ಟ್ ತಗೋತಾರೆ. ಅವನಿಗೆ ಪಾಪ ಜ್ಞಾನ ಚಕ್ಷು ಓಪನ್ ಆಗಿಲ್ಲ. ಈ ನಾನು 7 ನೇತ್ರಗಳಲ್ಲಿ ಅದು ಮೇನ್ ಫೋಲ್ಡರ್, C ಡ್ರೈವ್, D ಡ್ರೈವ್, E ಡ್ರೈವ್ ಅಂತ ಆ ತರ 7, ಅದ್ರೊಳಗಡೆ ಸಬ್ ಫೋಲ್ಡರ್ಗಳಿದಾವೆ. ಈಗ ಅವನಿಗೆ ಬಿಸ್ನೆಸ್ ಚಕ್ಷು ಓಪನ್ ಆಗ್ಬಿಟ್ಟೈತೆ, ಅಂದ್ರೆ ವ್ಯಾವಹಾರಿಕ ನೇತ್ರ ಓಪನ್ ಆಗ್ಬಿಟ್ಟಿದೆ. ಹೊಡೆದ ಲಾಟ್ರಿ. ಡಾಕ್ಟರ್ ರಾಜ್ಕುಮಾರ್ 3ನೇ ಕ್ಲಾಸ್ ಓದಿರೋದು. ಆಸ್ತಿ ಎಷ್ಟಿದೆ? ಹೌದು, ಆಸ್ತಿ ಬಿಟ್ಬಿಡಿ, ಹೆಸರು ಹೇಗ್ ಮಾಡಿದ್ದಾರೆ, 108 ಬಿರುದುಗಳು. ಯಾಕೆ ಮಾಡಿದ್ರು ಅಂದ್ರೆ ನಟನೆಯ ಚಕ್ಷು ಓಪನ್ ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕು, ಹೇಗ್ ಮಾತಾಡ್ಬೇಕು, ಎಲ್ಲ ಚೆನ್ನಾಗಿ ಕಮ್ಯುನಿಕೇಶನ್ ಸ್ಕಿಲ್ ರಾಜ್ಕುಮಾರ್ ಹತ್ರ ಕಲಿಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕಮ್ಯುನಿಕೇಶನ್ ಸ್ಕಿಲ್ ರಾಜ್ಕುಮಾರ್ ಹತ್ರ. ಸಿನಿಮಾ ನೋಡಾದ್ರೂ ಕಲೀಲಿ, ಇಲ್ಲ ರಿಯಲ್ ಲೈಫ್ ಆದ್ರೂ ನಾವು ಇನ್ಸ್ಪಿರೇಷನ್ ಸ್ಫೂರ್ತಿಗೊಂಡು ಮಾತಾಡ್ಬೋದು. ಎಂತ ಅದ್ಭುತವಾದ ವಾಕ್ಚಾತುರ್ಯ, ಅಬ್ಬಾ ಶಿವನೇ, ಮೈಯೆಲ್ಲ ಜುಮ್ ಅಂತದೆ ರಾಜ್ಕುಮಾರ್ ಮಾತುಗಳು ಕೇಳಿದ್ರೆ. ಬುದ್ಧಿ ತಿಳಿಯುವ ಮುನ್ನವೇ ನಿನ್ನನ್ನು ಕಳೆದುಕೊಂಡ ನಿರ್ಭಾಗ್ಯ ನಾನು. ಕಣ್ಣಿಗೆ ಅರಿವಾಗದ ವಿಷಯ ಕರುವಿಗೆ ಅರಿವಾಗುವುದೆಂಬ ಮಾತು ಅದೆಷ್ಟು ಸತ್ಯ. ನಿಮ್ಮ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯಿ, ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ. ಅಲ್ವಾ? ಹಂಗಾಗಿ ಒಬ್ಬೊಬ್ರು ಏನೇನ್ ರಿಸಲ್ಟ್ ಕೊಟ್ಟಿದ್ದಾರೆ, ಅವನಿಗೆ ಆ ಚಕ್ಷು ಓಪನ್ ಆಗಿದೆ, ಅದಕ್ಕೋಸ್ಕರ ರಿಸಲ್ಟ್ ಕೊಡ್ತಾ ಇದ್ದಾನೆ. ಹಂಗಂತೇಳಿ ಓದು ಅಂತಂದ್ರೆ ಓದುವ ನೇತ್ರ ಓಪನ್ ಆಗಿಲ್ಲ. ಅದು ಆಡ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅವನಿಗೆ ಓದೋ ನೇತ್ರ ಓಪನ್ ಆಗಿಲ್ಲ. ಸ್ಪೋರ್ಟ್ಸ್ ನೇತ್ರ ಓಪನ್ ಆಗ್ಬಿಟ್ಟೈತೆ. ಏನು ಓಡ್ತಾನೆ, ಸ್ವಿಮ್ಮಿಂಗ್ ಪೂಲ್ ಮಾಡ್ತಾನೆ, ಅದು ಹಿಂಗೇನೋ ಎಸಿತಾರಲ್ಲ ಥ್ರೋ ಬಾಲು, ಅಥವಾ ನೀರಜ್ ಅಂತ ಒಲಿಂಪಿಕ್ ಅಲ್ಲಿ ಬಂತು, ಅದೇನೋ ಶಾರ್ಪ್ ಆಗಿರೋ ಕಡ್ಡಿ ತಗೊಂಡು ಎಸಿತಾರೆ. ಕೆಲವರು ಜಿಮ್ನಾಸ್ಟಿಕ್ ಮಾಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ. ಇದೆಲ್ಲ ಏನು ಅಂದ್ರೆ ಒಂದೊಂದು ನೇತ್ರಗಳು. ಅದು ಓಪನ್ ಆದಾಗ ಮಾತ್ರನೇ ಅವನ ಆ ರಂಗದಲ್ಲಿ ಫೇಮಸ್ ಆಗೋದು, ಇಲ್ಲಾಂದ್ರೆ ಆಗೋದಿಲ್ಲ. ಈಗ ನನಗೆ ಜ್ಞಾನಚಕ್ಷು ಓಪನ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಹತ್ರ ನೀವು ಕೇಳೋ ಪ್ರಶ್ನೆಗೆ ಹೆಂಗ್ ಉತ್ತರ ಕೊಡ್ಲಿ? ಒಂದೊಂದೇ ಬರ್ಕೊಂಡ್ ಇರಪ್ಪ, ಮೊದ್ಲು ಓದ್ಬಿಡ, ಆಮೇಲೆ ನಿನಗೆ ಹೇಳ್ತೀನಿ. ಹಂಗೇನಾದ್ರು ಮಾಡಿದೀನಿ ಯಾವತ್ತೂ ಮಾಡಿಲ್ಲ, ಸಾಧ್ಯವೂ ಇಲ್ಲ. ಅಂದ್ರೆ ತಲೆಯಲ್ಲಿ, ಮಸ್ತಿಷ್ಕದಲ್ಲಿ ಪುಸ್ತಕಗಳ ರಾಶಿ ಇದೆ. ಅದು ಅನುಭವಗಳ ಪುಸ್ತಕಗಳು ರಾಶಿ ಇದೆ. ಎಲ್ಲೆಲ್ಲಿ ಹೋದಾಗ ನಾನು ಅಧ್ಯಯನಕ್ಕೋರ, ಅಂದ್ರೆ ಪುಸ್ತಕದ ಹುಳ ಅಂತಾರಲ್ಲ, ಡಿಸ್ಕವರಿ ಮ್ಯಾನ್ ಅಂತಾರೆ. ಡಿಸ್ಕವರಿ ಮ್ಯಾನ್ ಅಂದ್ರೆ ಏನಂತಾನೆ, ಇರುವೆಗಳು ಒಳಗಡೆ ಏನೇನೈತೆ ಎಲ್ಲ ಕ್ಯಾಮ್ರಾ ಬಿಟ್ಟು ನೋಡ್ತಾನೆ. ಅದೇ ತರ ನಾನು ಸೂಕ್ಷ್ಮ ಜಗತ್ತಲ್ಲಿ ಡಿಸ್ಕವರಿ ಮಾಡೋನ್ ನಾನು. ಇದ್ರಲ್ಲಿ ಏನಿದೆ, ಏನು ಎತ್ತ ಅಂತ ನನ್ನ ಗುರುಗಳು ಹೇಳ್ಕೊಟ್ಟಿರೋದು ಒಂದು, ಯಾವುದೇ ವಿಚಾರಗಳನ್ನ ತಿಳ್ಕೊಳ್ಬೇಕಾದ್ರೆ ಮೊದಲು 6 ಆಯಾಮಗಳು, ಮೇಲೆ ಕೆಳಗಡೆ, ಹಿಂದೆ ಮುಂದೆ, ಅಕ್ಕಪಕ್ಕ, ಈ ತರ ಇರೋದನ್ನ ಮಜಲುಗಳು ಅಂತ ಕರೀತಾರೆ. ಅಂದ್ರೆ 360 ಡಿಗ್ರಿ ರೌಂಡ್. ಇದು ಸ್ತರಗಳು, ಕೆಳಗಿಂದ ಮೇಲ್ಭಾಗಕ್ಕೆ ಹೋಗೋದು ಸ್ತರಗಳು. ಆಯಾಮಗಳು, ಮಜಲುಗಳು, ಸ್ತರಗಳು. ಅದರದ ಆಳ, ಅಗಲ, ಉದ್ದ, ಎತ್ತರ, ತೂಕ, ಗಾತ್ರ, ಘನತ್ವ. ಇದಿಷ್ಟು ಅಧ್ಯಯನ ಮಾಡಿದ್ರೆ ಮಾತ್ರ ಆ ವಿಚಾರ ನನಗೆ ಗೊತ್ತು ಅಂತ. ಇದರಲ್ಲಿ ಒಂದು ಮಿಸ್ ಆದ್ರೂ ಆ ವಿಚಾರ ನನಗೆ ಗೊತ್ತಿಲ್ಲ ಅಂತ. ಈಗ ಆಳ ಗೊತ್ತು, ಅಗಲ ಗೊತ್ತಿಲ್ಲ, ಅವನು ಫೇಲ್ ಆದ, ಅವನು ಸೋತ ಅಷ್ಟೇ. ಅವನು ಉದ್ದ ಗೊತ್ತು, ಎತ್ತರ ಗೊತ್ತಿಲ್ಲ, ಅಷ್ಟೇ ಹೋದ. ಹಂಗಾಗಿರೋದ್ರಿಂದ ಈ ಎಲ್ಲ ಆಯಾಮಗಳಲ್ಲಿ, ಮಜಲುಗಳಲ್ಲಿ, ಸ್ತರಗಳಲ್ಲಿ ಇದರದ ಆಳ, ಅಗಲ, ಉದ್ದ, ಎತ್ತರ, ತೂಕ, ಗಾತ್ರ, ಘನತ್ವ ಇಷ್ಟನ್ನು ಅಧ್ಯಯನ ಮಾಡಿದ್ರೆ ಒಂದು ವಿಷಯ ನಮಗೆ ಗೊತ್ತು ಅಂತ ಅರ್ಥ. ಇದನ್ನ ಯಾರು ಮಾಡ್ಲಿಲ್ಲ
ಅವ್ರಿಗೆ ಆ ಫೀಲ್ಡಲ್ಲಿ ಅವ್ನು ಲಾಯಕ್ಕಿಲ್ಲ ಅಂತ. ಅದೇ ರೀತಿ ನಾವೆಲ್ಲವನ್ನ ಅಧ್ಯಯನ ಮಾಡೋದಕ್ಕಿಲ್ಲ. ನಾವು ಮಾಡುವಂತಹ ವೃತ್ತಿ, ಕಾಯಕ, ಈ ಒಂದು ಕೆಲಸವನ್ನ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗ್ಬಿಡಿ. ಇನ್ನೊಬ್ಬ ಸ್ಥಾನಮಾನಕ್ಕೆ ಬರ್ಬೇಕು ಅಂದ್ರೆ ಜ್ವರ ಬರ್ಬೇಕು ಅವನಿಗೆ. ಜ್ವರ ಬರ್ಬೇಕು ಅವನಿಗೆ. ಆ ಮಟ್ಟದಲ್ಲಿ ನೀವು ಅಧ್ಯಯನ ಮಾಡಿ ನೀವು ಈಗ ಸಚಿನ್ ತೆಂಡೂಲ್ಕರ್ ರಿಯಲಿ ಇಷ್ಟಪಡ್ತೀನಿ. ಯಾರ್ಯಾರು ಸಾಧಕರಿದ್ದಾರೆ ಇದೇ ರಂಗ ಅಂತಲ್ಲ, ಯಾವುದೇ ರಂಗದಲ್ಲಾದ್ರೂ ಕೂಡ ನಾನು ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಅವನು ಆ ಹಂತಕ್ಕೆ ಹೋಗಿದ್ದಾನೆ, ಮುಟ್ಟಿದ್ದಾನೆ ಅಂದ್ರೆ ಈಸ್ ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ಕೆಲವರು ಈಗ ವೀರಪ್ಪನ್, ಅವನು ಕಾನೂನು ಪ್ರಕಾರ ಅವನು ಅಪರಾಧಿನೇ, ಅದಕ್ಕೇನೋ ಒಂದು ಶಿಕ್ಷೆ ಇದ್ದೇ ಇರ್ತದೆ. ಹೇಳದ್ನಲ್ಲ, ಗುಡ್ ಆರ್ ಬ್ಯಾಡ್, ರೈಟ್ ಆರ್ ರಾಂಗ್, ನೆಗೆಟಿವ್ ಆರ್ ಪಾಸಿಟಿವ್, ನಿಸರ್ಗದಿಂದ ಪ್ರಭಾವ, ಫಲಿತಾಂಶ, ಪರಿಣಾಮ ಕೊಟ್ಟೆ ಕೊಡ್ತದೆ. ಬಟ್ ರಿಯಲ್ ಫ್ಯಾಕ್ಟ್ ಅಲ್ಲಿ ಅವನು ಕಳ್ಳ ಅನ್ನೋದು ಅಂದ್ರೆ ಲೌಕಿಕ ದೃಷ್ಟಿಯಲ್ಲಿ ಬಿಟ್ಬಿಟ್ಟು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದ್ರೆ ಅವನೊಬ್ಬ ಸಾಧಕ. ಕಾಡಲ್ಲಿದ್ದು ಅಷ್ಟು ಅಧ್ಯಯನ ಮಾಡಿದಾನೆ, ಒಂದಷ್ಟು ಜನಕ್ಕೆ ಸಾಯಿಸಿದಾನೆ ಆನೆಗಳನ್ನು. ಬಟ್ ಪಕ್ಷಿಗಳು ಒಂದೇ ಒಂದು, ಅದು ಪಕ್ಷಿ ಹಾರ್ತಾ ಇದೆ ಅಥವಾ ಏನೋ ಒಂದು ಸೌಂಡ್ ಮಾಡ್ತಾ, ಅದರಿಂದ ಗೊತ್ತಾಗ್ಬಿಡ್ತದೆ ಯಾರೋ ಬರ್ತಾವ್ರೆ ಅಂತ. ಅಂದ್ರೆ ಎಷ್ಟು ಸೂಕ್ಷ್ಮಗ್ರಾಹಿ, ಇದನ್ನ ಎಲ್ಲರೂ ಮಾಡಕ್ ಸಾಧ್ಯವಿಲ್ಲ. ಅಂದ್ರೆ ಅಲ್ಲಿ ಇರ್ತಕ್ಕಂತ ಪ್ರತಿಯೊಂದನ್ನು ಅವರು ಎಷ್ಟು ಅಧ್ಯಯನ ಮಾಡಿದಾನೆ. ಒಂದು ಸಣ್ಣ ಪ್ಯಾಕಪ್ ಹಿಂಗಂತ ಅನ್ಬೇಕಂದ್ರೆ ಅವನು ಎಲ್ಲೋ ಬರ್ತಾವನೆ, ಇನ್ನು ಕಾಡಿಗೆ ಎಂಟ್ರಿ ಆಗವನೆ, ಇವರೆಲ್ಲೋ ಇದಾರೆ ಒಂದು 10-12 ಕಿಲೋಮೀಟರ್ ಒಳಗಡೆ. ಅಲ್ಲಿ ಬರೋ ಶಬ್ದಗಳಿಂದ ಆತ ಎಸ್ಕೇಪ್ ಆಗ್ಬಿಡ್ತ. ಅದನ್ನ ಡಾಕ್ಟರ್ ರಾಜ್ಕುಮಾರೇ ಅದ್ಯಾವುದೋ ಧನ್ಯ ಮಿಲನ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು, ಅದಕ್ಕೆ ಪುಸ್ತಕನೂ ಬಿಡುಗಡೆ ಆಗ, ಅದನ್ನ ಓದಿ. ರಾಜ್ಕುಮಾರ್ ವೀರಪ್ಪನ್ ಬಗ್ಗೆ ಹೇಳಿರುವಂತ ಹೇಳಿಕೆಗಳು ನಾವೆಲ್ಲ ಕಳ್ಳ ಅಂತ ಗುರುತಿಸ್ತೀರಿ, ಬಟ್ ರಾಜ್ಕುಮಾರ್ ದೃಷ್ಟಿಕೋನ ಹೇಗಿದೆ ಅಂತ ಅದನ್ನ ಓದಿ. ಅಂತ ಇಂಥವ್ರಿಗೆಲ್ಲ ಸೂಕ್ಷ್ಮಗ್ರಾಹಿ ಅಂತ ಕರೀತಾರೆ. ಆ ಅಬ್ಸರ್ವೇಷನ್ ಪವರ್ ಇದೆಯಲ್ಲ, ಇದು ಎಲ್ರಿಗೂ ಬರೋದಿಲ್ಲ. ಅದು ಕೆಲವ್ರಿಗೆ ವಿಶೇಷವಾಗಿರ್ತದೆ. ಅವ್ನು ಕಳ್ಳನೇ ಇರ್ಬೋದು, ನಾನು ಪೊಲೀಸ್ ಆಗಿದ್ರೆ ಶಿಕ್ಷೆ ಕೊಟ್ಟೆ ಕೊಡ್ತಾ ಇದ್ದೆ, ಕಾನೂನು ಆಗಿದ್ರು ಕೊಡ್ತಾ ಇದ್ದೆ. ಬಟ್ ನಾನು ಶಿಕ್ಷೆ ಬಗ್ಗೆ ಮಾತಾಡ್ತಾ ಇಲ್ಲ, ಗ್ರಹಿಕೆ ಬಗ್ಗೆ ಮಾತಾಡ್ತಾ ಇದ್ದೆ. ಯಾರ್ಯಾರೆಲ್ಲ ಏನೇನ್ ಗ್ರಹಿಕೆ, ಈಗ ಯಾರೋ ಒಂದಷ್ಟು ಜನ ದುಡ್ಡು ಮಾಡ್ಬಿಡ್ತಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟು, ಅವರು ಅನ್ಯಾಯದ ಮಾರ್ಗದಲ್ಲೇ ಗಳಿಸಿರ್ಬೋದು, ಆದ್ರೂ ಕಾನ್ಸಂಟ್ರೇಷನ್, ಫೋಕಸ್ ಇಲ್ದೇನೆ ಗಳಿಸಕ್ ಸಾಧ್ಯವಿಲ್ಲ. ಒಬ್ಬ ಕಳ್ಳ ಏನೋ ಕಳ್ತನ ಮಾಡ್ಬಿಟ್ರೆ ಆ ಪ್ಲಾನ್ ಮಾಡಿರ್ತಾನೆ ಕುತ್ಕೊಂಡು. ಅದು ಕಳ್ತನ ಮಾಡೋದ್ ತಪ್ಪು, ನಾನು ಅದ್ರ ಬಗ್ಗೆ ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ಪ್ಲಾನ್ ಮಾಡಿರ್ತಾನೆ. ಮಾಡಿ 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 ಅದನ್ನ ಒಂದ್ ದಿವಸಕ್ಕೆ ಕಾರ್ಯರೂಪಕ್ಕೆ ತಂದು ಸಕ್ಸಸ್ ಕೂಡ ಆಗ್ಬಿಟ್ಟ. ನಾಳೆ ದಿವಸ ಸಿಗಾಕೊಳ್ಬಹುದು, ಒದೆ ತಿನ್ಬೋದು, ಜೈಲ್ಗೂ ಹೋಗ್ಬಹುದು. ಬಟ್ ಅದೆಲ್ಲ ನೆಕ್ಸ್ಟ್ ಸ್ಟೆಪ್. ಅದನ್ನ ಮಾಡದ್ನಲ್ಲ, ಆ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಏನು ನ್ಯಾಯ ಒದಗಿಸ್ಬೇಕು ಅದನ್ನ ಒದಗಿಸಿದ್ದಾನೆ. ಅದಕ್ಕೆ ಈ ನೇತ್ರಗಳು, 7 ನೇತ್ರಗಳಿದೆಯಲ್ಲ, ಇದನ್ನ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ, ಇದು 7 ನೇತ್ರಗಳು ಬರೀ ಫೈಲ್ ಮಾತ್ರ, ಮೈನ್ ಫೈಲ್ ಮಾತ್ರ. ಇದ್ರೊಳಗಡೆ ನಾನು ಹೇಳ್ತಾ ಹೋದ್ರೆ ಇದು ಮುಗಿಯೋದ, ಸಿಕ್ಕಾಬಟ್ಟೆ ಎಳ್ಕೊಂಡು ಹೋಗ್ಬಿಡ್ತದೆ. ಬಟ್ ಆದ್ರೂ ಕೂಡ ಯಾವ್ದ್ರಲ್ಲಿ ಅವರು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗಿದ್ದಾರೆ, ಇದು ಆ ನೇತ್ರಗಳು ಓಪನ್ ಆದಾಗ ಮಾತ್ರನೇ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗಕ್ ಸಾಧ್ಯನೇ ಹೊರತು ಅದು ಓಪನ್ ಆಗ್ಲಿಲ್ಲ ಅಂದ್ರೆ ಸಾಧ್ಯವಿಲ್ಲ. ಅದೇ ತರ ಧ್ಯಾನದ ಬಗ್ಗೆ ಲಾಸ್ಟ್ ವಿಡಿಯೋ ಮಾಡೋದಲ್ಲ, ಧ್ಯಾನ ನೇತ್ರ ಓಪನ್ ಆಗಿದ್ರೆ ಮಾತ್ರ ಧ್ಯಾನ ಒಲಿಯುತ್ತೆ, ಮಾಡ್ತಾರೆ ಹೊರತು ಎಲ್ಲರೂ ಧ್ಯಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ಧ್ಯಾನ ನೇತ್ರದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಅದ್ಭುತವಾಗಿ ಕಾರ್ಯಗಳನ್ನ, ಕೆಲಸಗಳನ್ನ, ಕರ್ಮಗಳನ್ನ, ಕೃತ್ಯಗಳನ್ನ ಅತ್ಯದ್ಭುತವಾಗಿ ಮಾಡಿ ಮುಗಿಸ್ತಾರೆ. ಅದು ಕೂಡ ಧ್ಯಾನವೇ. ಯಾರ್ಯಾರೆಲ್ಲ ಕೆಲಸ ಬರ್ತಾ ಇಲ್ಲ, ರಿಸಲ್ಟ್ ಬರ್ತಾ ಇಲ್ಲ, ಅವ್ರಿಗೆ ಯಾವ್ದು ನೇತ್ರಗಳು ಇನ್ನೂ ಓಪನ್ ಆಗಿಲ್ಲ ಅಂತ ಅರ್ಥ. ಅದನ್ನ ಓಪನ್ ಮಾಡ್ಕೊಳ್ಳಿ, ಅದೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಒಂದು ಒಳ್ಳೆ ವಿಚಾರ ತಿಳಿಸ್ಕೊಟ್ರಿ. ಪ್ರತಿಯೊಂದು ನಾವು ಎಪಿಸೋಡ್ಸ್ ಮಾಡೋವಾಗ್ಲೂ ಇನ್ ಡೆಪ್ತ್ ಆಗಿ ನೀವು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಬಹಳ ಒಂದು ಅದ್ರ ಬಗ್ಗೆ ತಿಳ್ಕೊಂಡು ಆ ವಿಷಯನ ನಮಗೆ ಕೊಡ್ತಾ ಇದ್ದೀರಾ. ಬಹಳ ಒಂದು ಒಳ್ಳೆ ವಿಚಾರ ಗುರುಗಳೇ.